ಹಲೋ ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCET ಹುಡುಗರಿಗೆ ಒಂದೇ ಕ್ವೆಶನ್ಸ್ ಇರೋದು, ಸರ್ DCET ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಡೇಟ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಸೊ ಯಾವಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿಸ್ಕೊಬೇಕು ಅನ್ನೋ ಕಮೆಂಟ್ಸು ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಿದ್ರಿ, ಯೂಟ್ಯೂಬಲ್ಲೂ ಸಹ ಪರ್ಸ್ನಲ್ ಆಗು ಸಹ ರೀಚ್ ಔಟ್ ಆಗ್ತಿದ್ರಿ. ಸೊ ಹಿಯರ್ ಇಸ್ ದ ವಿಡಿಯೋ ಫಾರ್ ಯು ಗಾಯ್ಸ್. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಅಫಿಷಿಯಲ್ ಆಗಿ ಇನ್ನೂ ಯಾವುದೇ ರೀತಿಯಾದಂತಹ ಡೇಟ್ ಅನೌನ್ಸ್ ಮಾಡಿಲ್ಲ. ಸೊ ಒಂದು ಸಲ ಅನೌನ್ಸ್ ಮಾಡಿದ ತಕ್ಷಣ ನಮ್ಮ ಯೂಟ್ಯೂಬ್ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ ಎಲ್ಲ ಇನ್ಫಾರ್ಮೇಷನ್ಸು. ಆ್ಯಂಡ್ ದೆನ್ ಪ್ಲೀಸ್ ಡೂ ಜಾಯ್ನ್ ಅವರ್ ವಾಟ್ಸಪ್ ಚಾನಲ್. ಆ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಸೊ ದಟ್ ನಿಮಗೆ ಕಂಪ್ಲೀಟ್ DCET ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸು ಗಾಬರಿ ಆಗಿರೋದು, ಸರ್ ನನಗೆ ಈ ಥರ ರೆಡ್ ಮಾರ್ಕ್ ಬರ್ತಿದೆ ಅಂತ ಹೇಳ್ತಿದ್ರಿ. ಸೊ ಆ ರೆಡ್ ಮಾರ್ಕಲ್ಲೇ ಕೊಟ್ಟಿದ್ದಾರೆ ವಿಸಿಟ್ ನಿಯರೆಸ್ಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಅಂತ. ಇನ್ನೂ ಕೆಲವ್ರಿಗೆ ವಿಸಿಟ್ KA ಆಫೀಸ್ ಫಾರ್ ಆಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ. ಸೊ ಇದು ಯಾರಿಗೆಲ್ಲ ವಿಸಿಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ವಿತ್ ಆಲ್ ದ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ ಬಂದಿದೆ, ಸೊ ಆ ಕ್ಯಾಂಡಿಡೇಟ್ಸು ಯಾವುದೇ ಸ್ಪೆಷಲ್ ರಿಸರ್ವೇಷನ್ಸ್ ಆಪ್ಟ್ ಮಾಡಿಲ್ಲ. ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಈ ಥರ ಒಂದು ಕೋಡ್ ಬಂದಿರುತ್ತೆ. ಯಾರೆಲ್ಲ ವಿಸಿಟ್ KA ಆಫೀಸ್ ಅಂತ ಬಂದಿರುತ್ತೋ, ಸೊ ಅವರು ಸ್ಪೆಷಲ್ ರಿಸರ್ವೇಷನ್ಸ್ನ ಆಪ್ಟ್ ಮಾಡಿರ್ತೀರ. ಸೊ ಹಾಗಾಗಿ ನಿಮಗೆ ಈ ಥರ ಒಂದು ನೋಟಿಫೈ ಆಗ್ತಿರುತ್ತೆ, ಬಟ್ ನೀಡ್ ನಾಟ್ ಟು ಬಿ ವರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು. ಎಷ್ಟೊಂದು ಜನ ಕೇಳ್ತಿದ್ದೀರಿ, ಸರ್ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕು ನಾನು ಅಂತ. ಸೊ ಆ ಡಾಕ್ಯುಮೆಂಟ್ಸ್ಗಳು ಯಾವ್ದಾದ್ರು ಬೇಕು, ನೀವು ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ಹಿಂದಿನ ಲಾಸ್ಟ್ ಇಯರ್ ನೋಡಿದ್ರೆ ಇವನ್ ನಿಮ್ಮ ರಿಸಲ್ಟ್ಸ್ಗಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಕರೆದಿದ್ರು, ಬಟ್ ಈ ಇಯರ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ್ಯಾಟ್. ಸೊ ಒನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಕರೆದ್ರೆ ಲಿಸ್ಟ್ ಆಫ್ ದ ಸೆಂಟರ್ಸ್ ಲಿಸ್ಟ್ ಬಿಡ್ತಾರೆ, ಎಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಿಸ್ಬೇಕು ಅಂತ. ಅದನ್ನು ಸಹ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ದೆನ್ ಲಾಸ್ಟ್ ಇಯರ್ ಎಲ್ಲಿ ಬಿಟ್ಟಿದ್ರು, ಹೇಗೆ ಬಿಟ್ಟಿದ್ರು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಲೆಟ್ಸ್ ಡೈವ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಫಾರ್ ಆಲ್ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಕಾಮನ್ ಡಾಕ್ಯುಮೆಂಟ್ಸ್ ನಿಮ್ಮ ಫೈನಲ್ ಪ್ರಿಂಟ್ಔಟ್. ಸೊ ಫೈನಲ್ ಪ್ರಿಂಟ್ಔಟ್ ಆಫ್ DCET ಆನ್ಲೈನ್ ಅಪ್ಲಿಕೇಶನ್ಸ್, ಫೈನಲ್ ಪ್ರಿಂಟ್ಔಟ್ ಆಫ್ DCET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಆ್ಯಂಡ್ ದೆನ್ DCET 2026 ಅಡ್ಮಿಟ್ ಕಾರ್ಡು ಇಟ್ಕೊಂಡಿರಬೇಕು. ಸೊ ಆಫ್ಟರ್ ದ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಯಾರೂ ಬಿಸಾಕಬಾರ್ದು, ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗೋವರೆಗೂ ಸಹ ಇಟ್ಕೊಂಡಿರಬೇಕು. ಆಸ್ ವೆಲ್ ಆಸ್ ನಿಮ್ಮ ಕಾರ್ಬನ್ ಕಾಪಿನೂ ಸಹ, ನಿಮ್ಮ ಆನ್ಸರ್ ಏನಿದೆಯಲ್ವಾ ನಿಮ್ಮ OMR ಶೀಟು, ಅದರದ್ದು ಕಾರ್ಬನ್ ಕಾಪಿನೂ ಸಹ ಎಸಿಬೇಡಿ, ಅದನ್ನು ಸಹ ಹಾಗೆ ಇಟ್ಕೊಳ್ಳಿ. ಆ್ಯಂಡ್ ದೆನ್ SSLC ಮಾರ್ಕ್ಸ್ ಕಾರ್ಡ್ಸ್ ಜೊತೆಗೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್, ಆಲ್ ಇಯರ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ ನಿಮಗೆ. ಆ್ಯಂಡ್ ದೆನ್ ಯಾರೆಲ್ಲ ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೋ ಅವರು ಗಾಬರಿ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಪ್ರಿನ್ಸಿಪಲ್ ವಿತ್ ಸಿಗ್ನೇಚರ್ನಿಂದ ನಿಮ್ಮ ಪ್ರಿನ್ಸಿಪಲ್ಲು ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನಿಂದ ಒಂದು ಸೀಲು ಸೈನ್ ಹಾಕಿ ನಿಮ್ಗೊಂದು ಡಾಕ್ಯುಮೆಂಟ್ ಕೊಡ್ತಾರೆ. ಆ ಡಾಕ್ಯುಮೆಂಟ್ ತೊಗೊಂಡು ಬಂದರೆ ಸೊ ಯು ಆರ್ ಎಲಿಜಿಬಲ್. ಆ್ಯಂಡ್ ದೆನ್ ಇಲ್ಲಿ ಹೇಳಿರೋ ಹಾಗೆ ಇಂಟರ್ನೆಟ್ ಡೌನ್ಲೋಡೆಡ್ ಮಾರ್ಕ್ಸ್ ಸ್ಟೇಟ್ಮೆಂಟ್ ಪ್ರಿಂಟ್ಔಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಇನ್ಸ್ಟಿಟ್ಯೂಷನ್ ಹೆಡ್ ವಿಚ್ ಮೀನ್ಸ್ ಪ್ರಿನ್ಸಿಪಲ್ ನಿಮಗೊಂದು ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಇನ್ನೂ ರಿಲೀಸ್ ಆಗಿಲ್ಲ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ ಕೊಡ್ತಾರೆ, ಅಲ್ಲಿ ಅವ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಬಂದ್ರೆ ಯು ಆರ್ ಎಲಿಜಿಬಲ್. ನೆಕ್ಸ್ಟ್ 7 years of study certificate and then counter signed by BEO or DDPI. 7 years ಇರಬೇಕು ಮಿನಿಮಮ್ ಡಾಕ್ಯುಮೆಂಟ್ಸ್, 7 years ಇರಬೇಕು. ದಟ್ ಇನ್ಕ್ಲೂಡ್ಸ್ ಯುವರ್ ಡಿಪ್ಲೊಮೊ ಆ್ಯಂಡ್ ದೆನ್ SSLC. ಅದನ್ನು ಸಹ ಸ್ಪೆಸಿಫೈ ಮಾಡಿದ್ದೀರಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಕೇಳ್ತಿದ್ರಿ, ಸರ್ 7 years ನಂದು ಓಲ್ಡ್ ಸ್ಟಡಿ ಸರ್ಟಿಫಿಕೇಟ್ ಇದೆ, ಅಥವಾ ನಾನು ಹಳೆ ಸ್ಟಡಿ ಸರ್ಟಿಫಿಕೇಟ್ನೇ ಕೊಟ್ಟರೆ ಆಗುತ್ತಾ ಅಂತ. ಇಫ್ ಇಟ್ ಇಸ್ ವ್ಯಾಲಿಡ್ ಪ್ಲೀಸ್ ಗಿವ್, ಅದನ್ನು ಸಹ ನಡೆಯುತ್ತೆ. ಆ್ಯಂಡ್ ದೆನ್ ಯಾರೆಲ್ಲ CBSE ಆ್ಯಂಡ್ ICSE ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ BEO ಅಥವಾ DDPI ಸೈನ್ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನು ಸಹ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಕಂಪಲ್ಸರಿ ದ ಪರ್ಫಾರ್ಮರ್ ಪೇಜಸ್ ಅಂತ. ಕೌಂಟರ್ ಸಿಗ್ನೇಚರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ CBSE ICSE ಸ್ಟಡಿ ಸರ್ಟಿಫಿಕೇಟ್ಸ್. ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸಾಕು, ಕೌಂಟರ್ ಸೈನ್ ಬೈ BEO ಏನು ಅವಶ್ಯಕತೆ ಇಲ್ಲ. ಸೊ ದಿಸ್ ಇಸ್ ಓನ್ಲಿ ಫಾರ್ ನಮ್ಮ ಸ್ಟೂಡೆಂಟ್ಸ್, ಅಂದರೆ ಯಾರೆಲ್ಲ ಸ್ಟೇಟ್ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್, ದೀಸ್ ಆರ್ ದ ಕ್ವೈಟ್ ಕಾಮನ್. ಪ್ರತಿಯೊಂದು ಸ್ಟೂಡೆಂಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ನಿಮಗೆ ಈ ಡಾಕ್ಯುಮೆಂಟ್ಸ್ ಇರಲೇಬೇಕು. ಆ್ಯಂಡ್ ದೆನ್ ಇನ್ನೂ ಕೆಲವೊಂದು, ದ ಫಾಲೋಯಿಂಗ್ ಡಾಕ್ಯುಮೆಂಟ್ ಶುಡ್ ಕೆಪ್ಟ್ ರೆಡಿ ಓನ್ಲಿ ಇಫ್ ಅಪ್ಲಿಕೇಬಲ್. ಯಾವ್ದು? ಇನ್ಕಮ್ ಸರ್ಟಿಫಿಕೇಟ್. ಸೊ ಇನ್ಕಮ್ ಸರ್ಟಿಫಿಕೇಟ್, RD number of the income certificate should be entered in the application
ಇನ್ಕಮ್ ಸರ್ಟಿಫಿಕೇಟ್ ಶುಡ್ ಬಿ ಇನ್ ದ ನೇಮ್ ಆಫ್ ಕ್ಯಾಂಡಿಡೇಟ್ಸ್ ಓನ್ಲಿ. ಸೊ ಯಾರೆಲ್ಲ ಇನ್ಕಮ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿದ್ರಿ ಅವರು ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಬರಬೇಕಾಗುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಏನಿದೆ ಡ್ಯೂರಿಂಗ್ ನಿಮ್ಮ ಅಪ್ಲಿಕೇಶನ್ ಟೈಮಲ್ಲಿ ನೀವು ಕ್ಲೈಮ್ ಮಾಡಿರಬೇಕು, ಆವಾಗಲೇ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಆ್ಯಂಡ್ ದೆನ್ SC ಸ್ಟೂಡೆಂಟ್ಸು, ST ಸ್ಟೂಡೆಂಟ್ಸು, ಕ್ಯಾಟಗರಿ 1 ಆ್ಯಂಡ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಶುಡ್ ಒಬ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ಲಿ. ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಟ್ಟಿಗೆ ಬರೋದ್ರಿಂದ ಸೊ ಈ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸು ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟಾಗಿ ಇಟ್ಕೊಂಡಿರಬೇಕು. ಆ್ಯಂಡ್ ದೆನ್ ಓನ್ಲಿ ನೀವು ಇನ್ಕಮ್ ರಿಸರ್ವೇಷನ್ಸ್ ಕ್ಲೈಮ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ದಿಸ್ ಇಸ್ ನೆಕ್ಸ್ಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್. ಯಾರೆಲ್ಲ ಕನ್ನಡ ಮೀಡಿಯಂ ಕೋಟಾನ ಕ್ಲೈಮ್ ಮಾಡಿದ್ದೀರೋ, ಸೊ ರಿಮೆಂಬರ್ ಫ್ರಮ್ 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನೀವು ಕನ್ನಡ ಮೀಡಿಯಮಲ್ಲೇ ಓದಿರಬೇಕು, ಹಾಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ದೆನ್ ರೆಸ್ಪೆಕ್ಟಿವ್ BO or DDPI ಕೌಂಟರ್ ಸೈನ್ ಮಾಡಿರ್ಬೇಕು ಅದರಲ್ಲಿ ವಿತ್ ಸೀಲ್ ಆ್ಯಂಡ್ ಸಿಗ್ನೇಚರ್. ನೆಕ್ಸ್ಟ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್. ಸೊ ಯಾರೆಲ್ಲ ರೂರಲ್ ಕ್ಯಾಂಡಿಡೇಟ್ಸ್ ಇದ್ದೀರೋ, ನಾನು ರೂರಲಲ್ಲೇ ಓದಿದ್ದೀನಿ ಫ್ರಮ್ 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂದರೆ, ಸೊ ನೀವು ಸಹ ಕ್ಲೈಮ್. ಆ್ಯಂಡ್ ದೆನ್ ಬರೀ ರೂರಲ್ ಸ್ಟಡಿ ಸರ್ಟಿಫಿಕೇಟಲ್ಲಿ ಓದಿದ್ರೆ ಆಗಲ್ಲ, ನೀವು ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲಿ ಇದನ್ನು ಕ್ಲೈಮ್ ಮಾಡಿರಬೇಕು, ರೂರಲಲ್ಲಿ ನಾನು ಓದಿದ್ದೀನಿ ಅಂತ, ಆವಾಗಲೇ ನೀವು ಎಲಿಜಿಬಲ್. ಸೊ ಹಾಗಾಗಿ ಸೊ 1 to 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನೀವು ರೂರಲಲ್ಲಿ ಓದಿದ್ರೆ ಯು ಕ್ಯಾನ್ ಕ್ಲೈಮ್ ದಿಸ್. ಆ್ಯಂಡ್ ದೆನ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕೆಲವರು ಇರ್ತಾರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ ಇರ್ತಾರೆ, ರೂರಲಲ್ಲೇ ಓದಿರ್ತಾರೆ. ಸೊ ಅವರು NCLC ಅಂದರೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇರಬೇಕು. ಸೊ ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ ನಾನ್ ಕ್ರಿಮಿ ಲೇಯರ್ ಅಂದರೆ ಏನು, ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಅಪ್ಲಿಕೇಶನ್ ಟೈಮಲ್ಲೂ ಸಹ ಹೇಳಿದ್ದೀವಿ. ಸೊ ಗೋ ಬ್ಯಾಕ್, ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ ಕೀಪ್ ದಟ್ ಇನ್ ಮೈಂಡ್, ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇರಬೇಕು ಇನ್ ಆರ್ಡರ್ ಟು ಕ್ಲೈಮ್ ಯುವರ್ ರೂರಲ್ ಸ್ಟಡಿ ಕೋಟಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ದ ನೆಕ್ಸ್ಟ್ ಇಸ್ caste and income certificate. So caste and income certificate has become quite uncommon. So ಎಲ್ಲರ ಹತ್ರನೂ ಇರುತ್ತೆ. And then in the name of students, ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿದಿರೋ ಅವ್ರ ನೇಮಲ್ಲೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಇಲ್ಲಿ ನೀವು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಂದ್ರೆ, ಸೊ ಕ್ಯಾಂಡಿಡೇಟ್ ಸೀಕಿಂಗ್ ರಿಸರ್ವೇಷನ್ಸ್ ಬೆನಿಫಿಟ್ ಶುಡ್ ಒಬ್ಟೈನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ದ ಫಾರ್ಮ್ ಡಿ. ಸೊ ಯಾರೆಲ್ಲ ಫಾರ್ಮ್ ಡಿ ಅಲ್ಲಿ ಮಾಡಿಸ್ಬೇಕು? ಸ್ಕೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್. ಇನ್ ಫಾರ್ಮ್ ಇ ಕೇಸ್ ಆಫ್ ಕ್ಯಾಟಗರಿ 1. ಸೊ ಫಾರ್ಮ್ ಡಿ ಯಾರು ಮಾಡಿಸ್ಬೇಕು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಫಾರ್ಮ್ ಇ ಅಲ್ಲಿ ಯಾರು ಮಾಡಿಸ್ಬೇಕು ಅಂತ ಕ್ಲಿಯರ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ದೆನ್ ಫಾರ್ಮ್ ಎಫ್ ಅಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸಚ್ ಆಸ್ 2A, 2B, 3A and 3B. ಸೊ ನಿಮ್ಮ ಸ್ಟಡೀಸ್, ಸೊ ನಿಮ್ಮ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆದು ನೋಡಿ, ಅಲ್ಲಿ ಮೇಲ್ಗಡೆ ಫಾರ್ಮ್ ಎಫ್, ಫಾರ್ಮ್ ಇನ, ಫಾರ್ಮ್ ಡಿನ ಅಂತ ಮೆನ್ಷನ್ ಆಗಿರುತ್ತೆ. ಅಂಡ್ ದೆನ್ ನೀವು ಈ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ ನಿಮಗೆ ಫಾರ್ಮ್ FA ಬೇಕು. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ದೆನ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC, ST ಆ್ಯಂಡ್ ಕ್ಯಾಟಗರಿ 1 ಆಫ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಶುಡ್ ಆಲ್ಸೋ ಒಬ್ಟೈನ್ಡ್ ಅ ಸಪ್ರೇಟ್ ಇನ್ಕಮ್ ಸರ್ಟಿಫಿಕೇಟ್. ನಾ ಆಗಲೇ ಹೇಳಿದೆ, SC, ST ಆ್ಯಂಡ್ ದೆನ್ ಕ್ಯಾಟಗರಿ 1 ಸ್ಟೂಡೆಂಟ್ ಸಪ್ರೇಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರಬೇಕು ಇನ್ ಆರ್ಡರ್ ಟು ನಿಮ್ಮ ಟ್ಯೂಷನ್ ಫೀನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಎಕ್ಸಾಮ್ ಮಾಡೋದಕ್ಕೋಸ್ಕರ ನೀವು ಸರ್ಟಿಫಿಕೇಟ್ನ ಇರಬೇಕಾಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ 371J, ದಟ್ ಇಸ್ ಕಲ್ಯಾಣ್ ಕರ್ನಾಟಕ ರೀಜನ್. ಸೊ ಯಾರೆಲ್ಲ ಕಲ್ಯಾಣ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಕೋಟಾಗೆ ಅಪ್ಲೈ ಮಾಡಿದ್ದೀರೋ, ಸೊ ನೀವು ಸಹ ಈ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಸ್ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್. ಯಾರೆಲ್ಲ ಔಟ್ಸೈಡ್ ಸ್ಟೂಡೆಂಟ್ಸ್ ಇದ್ದಾರೋ ಬಟ್ ನಿಮ್ಮ ಪೇರೆಂಟ್ಸ್ ಕರ್ನಾಟಕದಲ್ಲಿ ಓದಿ ಆ ಒಂದು ಕೋಟಾನ ನೀವು ಕ್ಲೈಮ್ ಮಾಡಿದರೆ, ಸೊ ನಿಮ್ಮ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟು ಅಥವಾ ಪೇರೆಂಟ್ಸ್ ಹೋಮ್ ಟೋಮ್ ಸರ್ಟಿಫಿಕೇಟು, ಪೇರೆಂಟ್ಸ್ ಡೊಮಿಸೈಲ್ ಸರ್ಟಿಫಿಕೇಟು, ಪೇರೆಂಟ್ಸ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ಅಥವಾ ಪೇರೆಂಟ್ಸ್ ಕ್ಯುಮ್ಯುಲೇಟಿವ್ ರೆಕಾರ್ಡ್, ಪೇರೆಂಟ್ಸ್ ಮಾರ್ಕ್ಸ್ ಕಾರ್ಡ್ ಎಕ್ಸೆಟ್ರಾ ಫಾರ್ ದ ಕ್ಯಾಂಡಿಡೇಟ್ಸ್ ಕ್ಲೈಮಿಂಗ್ ಎಲಿಜಿಬಿಲಿಟಿ ಫಾರ್ ಗೌರ್ಮೆಂಟ್ ಸೀಟ್ ಬೇಸ್ಡ್ ಆನ್ ದ ಡೊಮಿಸೈಲ್ ಅಥವಾ ಸ್ಟಡಿ ಅಥವಾ ಎಂಪ್ಲಾಯ್ಮೆಂಟ್ ಆಫ್ ದ ಪೇರೆಂಟ್. ಸೊ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಕೋಟಾನ ಸೆಲೆಕ್ಟ್ ಮಾಡಿದಿರೋ, ಅಂದರೆ ಕ್ಯಾಂಡಿಡೇಟ್ಸ್ ಇಲ್ಲಿ ಓದಿರೋದಿಲ್ಲ, ಅವರ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಇಟ್ಕೊಂಡು ಅಥವಾ ಅವ್ರ ಪೇರೆಂಟ್ಸ್ ಇಲ್ಲಿ ಓದಿರ್ತಾರೆ ಅಥವಾ ಪೇರೆಂಟ್ಸ್ ಇಲ್ಲಿ ಡಿಸೈಡ್ ಆಗಿರ್ತಾರೆ, ಇಲ್ಲೇ ಇರ್ತಾರೆ. ಸೊ ಆ ಥರ ಕೋಟಾನ ನೀವು ಕ್ಲೈಮ್ ಮಾಡಬೇಕಂದ್ರೆ ಈ ಅಬೌವ್ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ್ಯಂಡ್ ದೆನ್ ಅಗೇನ್ ಐ ಆಮ್ ರಿಪೀಟಿಂಗ್, ಅಪ್ಲಿಕೇಶನಲ್ಲಿ ನೀವು ಈ ಕೋಟಾನ ಕ್ಲೈಮ್ ಮಾಡಿರಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ದ 12th one is which one? Duly sworn in affidavit with the candidate who claims eligibility under Horanadu and Gadinadu Kannadika, clause C and clause D ರಿಗಾರ್ಡಿಂಗ್ ಮದರ್ ಟಂಗ್. ಅಂದರೆ ನಾವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಸ್ ಸಪ್ರೇಟ್ ರೀಜನ್, ಹೊರನಾಡು ಆ್ಯಂಡ್ ಗಡಿನಾಡು
ಯಾರೆಲ್ಲ ಹೊರನಾಡು ಒಂದು ಗಡಿನಾಡು ಬರ್ತಾರೆ ಅಂದರೆ ದ ಬಾರ್ಡರ್ ರೀಜನ್ಸ್ ಆಫ್ ಕರ್ನಾಟಕ. ಫಾರ್ ಎಕ್ಸಾಂಪಲ್ ಕೊಡವ ಆಗಿರ್ಬೋದು, ತುಳು ಆಗಿರ್ಬೋದು, ಮಹಾರಾಷ್ಟ್ರ ರೀಜನ್ ಆಗಿರ್ಬೋದು, ಕೇರಳ ರೀಜನ್ ಆಗಿರ್ಬೋದು. ಈ ಒಂದು ರೀಜನಲ್ಲಿ ಸೊ ನಿಮ್ಮ ಮದರ್ ಟಂಗ್ ಕನ್ನಡ ಇರುತ್ತೆ, ಬಟ್ ನೀವು ಬೇರೆ ಸ್ಟೇಟಿಗೆ ಬಿಲಾಂಗ್ ಆಗಿರ್ತೀರಾ, ಬಟ್ ನಿಮ್ಮ ಮದರ್ ಟಂಗ್ ಕನ್ನಡ ಆಗಿರುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಸ್ಟಡಿಡ್ 7 years ಇನ್ ಕರ್ನಾಟಕ. ಸೊ ಹಾಗಿದ್ರೆ ಈ ಒಂದು ಕ್ಲಾಸ್ ಸಿ ಕ್ಲಾಸ್ ಡಿ ನೀವೇನಾದರೂ ಕ್ಲೈಮ್ ಮಾಡಿದರೆ, ಸೊ ಜೊತೆಗೆ ನೀವು ಅಪ್ಲಿಕೇಶನಲ್ಲೂ ಸಹ ಇದನ್ನು ಕ್ಲೈಮ್ ಮಾಡಿದರೆ, ಸೊ ಯು ಹ್ಯಾವ್ ಟು ಹ್ಯಾವ್ ದಿಸ್ ಹೊರನಾಡು ಆ್ಯಂಡ್ ಗಡಿನಾಡು ಕನ್ನಡಿಗ ಸರ್ಟಿಫಿಕೇಟ್ ಇನ್ ಆರ್ಡರ್ ಟು ಕ್ಲೈಮ್ ಯುವರ್ ಕೋಟಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ನಿಮ್ಮ ಡಾಕ್ಯುಮೆಂಟ್, ಯಾವುದೆಲ್ಲ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗಿ ಇರಬೇಕಾಗುತ್ತೆ ಅಂತ. ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ಸ್ಪೆಷಲ್ ರಿಸರ್ವೇಷನ್ಸ್, ಸೊ ಸ್ಪೆಷಲ್ ರಿಸರ್ವೇಷನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ಯಾರ್ಯಾರು? NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಫಿಸಿಕಲಿ ಡಿಸೇಬಲ್ಡ್, ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಆ್ಯಂಡ್ ದೆನ್ ಎಕ್ಸ್ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಅಂತ. ಸೊ ಇವ್ರಿಗೆ ಕನ್ಸರ್ನ್ಡ್ ಸರ್ಟಿಫಿಕೇಟ್ ಇರುತ್ತೆ. ನಿಮಗೆ ಸ್ಪೋರ್ಟ್ಸ್ ಅಂದರೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿರೋ ಸರ್ಟಿಫಿಕೇಟ್ಸ್ಗಳಿರುತ್ತೆ, ನ್ಯಾಷನಲ್ ಆಡಿರೋ ಸರ್ಟಿಫಿಕೇಟ್ಸ್ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ಸ್. NCC ಅಂದರೆ ನಿಮ್ಮ NCC B ಸರ್ಟಿಫಿಕೇಟು, NCC C ಸರ್ಟಿಫಿಕೇಟು. ಸೊ ಇದನ್ನು ನೀವು ಕ್ಲೈಮ್ ಮಾಡಿರಬೇಕು ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲಿ. ಸೊ ಒಂದು ಸಲ ನಿಮ್ಮ ಅಪ್ಲಿಕೇಶನ್ ತೆಗೆದು ನೋಡಿ, ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಹಾಕಿದ್ದೀರಾ, ಯಾವ್ಯಾವೆಲ್ಲ ರಿಸರ್ವೇಷನ್ಸ್ ನೀವು ಕ್ಲೈಮ್ ಮಾಡಿದ್ದೀರಾ, ಅಷ್ಟು ಡಾಕ್ಯುಮೆಂಟ್ಸ್, ಅಷ್ಟು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಒರಿಜಿನಲ್. ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಡಿಫೆನ್ಸ್. ಸೊ ಡಿಫೆನ್ಸ್ ಆಗಿರ್ಬೋದು, ಎಕ್ಸ್ ಡಿಫೆನ್ಸ್ ಆಗಿರ್ಬೋದು, ಸರ್ವ್ ಮಾಡ್ತಿದ್ರೆ ಅಥವಾ ಸರ್ವ್ ಮಾಡಿರೋರ್ದು ಸರ್ಟಿಫಿಕೇಟ್ ಇರುತ್ತೆ. ಸೊ ಅದನ್ನು ಕನ್ಸರ್ನ್ಡ್ ಹೆಡ್ ಕ್ವಾರ್ಟರ್ಗೆ ಕಳಿಸಿ ವೆರಿಫೈ ಮಾಡಿಸ್ತಾರೆ. ಆಫ್ಟರ್ ದ್ಯಾಟ್ ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೂ ಸಹ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಸೊ ನಿಮ್ಮ ಫಿಸಿಕಲ್ ಡಿಸೇಬಲ್ಡ್ ಎಷ್ಟು % ಇದೆ ಅದನ್ನು ನೋಡಿ ಅದ್ರ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುವಂಥದ್ದು. ಆ್ಯಂಡ್ ದೆನ್ ಸೆಂಟ್ರಲ್ ಆರ್ಮಡ್ ಫೋರ್ಸಸ್, ಎಕ್ಸ್ ಸೆಂಟ್ರಲ್ ಆರ್ಮಡ್ ಫೋರ್ಸಸ್ ಇವ್ರಿಗೂ ಸಹ ಅಷ್ಟೇ ಕನ್ಸರ್ನ್ಡ್ ಸರ್ಟಿಫಿಕೇಟ್ಸ್ನ ಕೊಡ್ತಾರೆ. ಆ ಸರ್ಟಿಫಿಕೇಟ್ಸ್ನ ವೆರಿಫೈ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ KEA ಮಲ್ಲೇಶ್ವರಮಲ್ಲೇ ಆಗುತ್ತೆ. ಆಲ್ಮೋಸ್ಟ್ ಇವರೆಲ್ಲರಿಗೂ ಯಾರೆಲ್ಲ ಸ್ಪೆಷಲ್ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಬ್ಯಾಂಗ್ಳೂರ್ ಮಲ್ಲೇಶ್ವರಮಲ್ಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗ್ತಕ್ಕಂಥದ್ದು. ಸೊ ದಟ್ ಒಂದ್ಸಲ ಈ ಎಲ್ಲ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ಸ್ ಕಳಿಸಿದ ತಕ್ಷಣ ರೆಸ್ಪೆಕ್ಟಿವ್ ಹೆಡ್ ಕ್ವಾರ್ಟರ್ಸ್ಗೆ ಕಳಿಸಿ, ಅದಾದಮೇಲೆ ಒಂದು ಸ್ಪೆಷಲ್ ರಿಸರ್ವೇಷನ್ಸ್ ಕ್ಯಾಂಡಿಡೇಟ್ ಲಿಸ್ಟನ್ನ ಬಿಡ್ತಾರೆ, ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅಂತ. ಆ ಕ್ಯಾಂಡಿಡೇಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ಸೀಟ್ ಅಂಡರ್ ಸ್ಪೆಷಲ್ ರಿಸರ್ವೇಷನ್ಸ್ ಕೋಟಾ ಅಂತ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಬೇಕಾಗಿತ್ತು. ಆ್ಯಂಡ್ ದೆನ್ ಹಿಯರ್ ವೆರಿ ಕ್ವಿಕ್ ಏನು ಅಂದರೆ ಕಲೆಕ್ಟ್ ಪ್ರೊವಿಷನಲ್ ಡಿಪ್ಲೊಮೊ ಸರ್ಟಿಫಿಕೇಟ್ ಫ್ರಮ್ ದ ಕಾಲೇಜ್. ಸೊ ನಿಮ್ಮದು 6th SEM ಎಕ್ಸಾಮ್ ಮುಗಿದಿದೆ, ಎಲ್ಲನೂ ಮುಗಿದಿದೆ ನಿಮ್ಮದು ಡಿಪ್ಲೊಮೊ ಎಕ್ಸಾಮ್ ಆಲ್ರೆಡಿ. ಆ್ಯಂಡ್ ದೆನ್ ಯು ಆರ್ ವೇಟಿಂಗ್ ಫಾರ್ ಯುವರ್ ಡಿಪ್ಲೊಮೊ ರಿಸಲ್ಟ್ಸ್. ಸೊ ರಿಸಲ್ಟ್ಸು ಸಹ ಬೇಗ ಬಿಡ್ತಾರೆ. ಸೊ ಆಫ್ಟರ್ ದಟ್ ಸಡನ್ನಾಗಿ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿ ನಿಮ್ಮ ಕೈ ಕೊಡೋಲ್ಲ. ಸೊ ಹಾಗಾಗಿ ಪ್ರೊವಿಷನಲ್ ಸರ್ಟಿಫಿಕೇಟ್ ನೀವು ಇಟ್ಕೊಬೇಕಾಗುತ್ತೆ, ಕಾಲೇಜ್ ಕಡೆಯಿಂದ ಕೊಡ್ತಾರೆ, ಡೋಂಟ್ ವರಿ. ಅದಾದ ನಂತರ ಡಾಕ್ಯುಮೆಂಟ್ 3 ಸೆಟ್ ಆಫ್ ಜೆರಾಕ್ಸ್ ಅಂತ ತೊಗೊಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ 3 ಸೆಟ್ ಆಫ್ ಜೆರಾಕ್ಸ್ ತೊಗೊಂಡಾದ್ಮೇಲೆ ಯು ಹ್ಯಾವ್ ಟು ಅಟೆಸ್ಟ್. ಸೊ ನೀವು ಒರಿಜಿನಲ್ ಜೆರಾಕ್ಸ್ ಕಾಪಿನ ಇಟ್ಕೊಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿ, ಒರಿಜಿನಲ್ ಡಾಕ್ಯುಮೆಂಟ್ಸಲ್ಲಿ ಇರೋದೇ ಜೆರಾಕ್ಸಲ್ಲೂ ಇರೋದು ಅಂದ್ಬಿಟ್ಟು ಕ್ರಾಸ್ ವೆರಿಫೈ ಮಾಡಿ, ಕ್ಲಾಸ್ 1 ಅಂದರೆ A1 ಆಫೀಸರ್ ಅದನ್ನು ನೋಡ್ಬಿಟ್ಟು ಸೈಲ್ ಹಾಕ್ಕೊಡ್ತಾರೆ. ಹೂ ಆರ್ ಎಲಿಜಿಬಲ್ ಟು ಸೈನ್ ಇನ್ ಗ್ರೀನ್ ಪೆನ್. ಅಟೆಸ್ಟ್ ಮಾಡಿಸ್ಬೇಕಾಗತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡಿರಿ. ಜೊತೆಗೆ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮ್ಗೊಂದು ಕೋಡ್ ಕೊಡ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದನೇ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಆಗೋದು. ಸೊ ಹಾಗಾಗಿ ಇದ್ರ ಕುರಿತಾದಂತೆ ಒನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಬಿಟ್ಟಾಗ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಕೊಡ್ತೀವಿ. ಬಟ್ ಈ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಅದನ್ನು ನೀವು ವೆರಿಫೈ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳೋದಕ್ಕಿಂತ ಮುಂಚೆ ಒಂದು ಸಲ ಅಪ್ಲಿಕೇಶನ್ಸ್ನ ಓದೋದು ಅಂದರೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ನಾನು ಕ್ಲೈಮ್ ಮಾಡಿದ್ದೀನಿ ಎಲ್ಲ ಕರೆಕ್ಟಾಗಿದೆಯಾ, ನಾನು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ. ಇಫ್ ಯು ಆರ್ 100% ಶೋರ್ ಆಲ್ ದ ಡೀಟೇಲ್ಸ್ ದಟ್ ಆಸ್ ಫಿಲ್ಡ್ ಇನ್ ಅಪ್ಲಿಕೇಶನ್ ಈಸ್ ಕರೆಕ್ಟ್, ದೆನ್ ಓನ್ಲಿ ಗೋ ಫಾರ್ ದ ಪ್ರಿಂಟಿಂಗ್. ಇಲ್ಲ ಅಂದರೆ ಸೊ ಲಾಸ್ಟ್ ಟೈಮಲ್ಲಿ ಎಡಿಟಿಂಗ್ ಆಪ್ಷನ್ಸ್ ಬಿಟ್ಟಿದ್ರು, ಸೊ ಹಾಗಾಗಿ ಈ ಟೈಮಲ್ಲೂ ಬಿಡಬಹುದು. ಸೊ ವೆಯ್ಟ್ ಮಾಡಿ. ಸೊ ನೀವು 100% ಶೋರ್ ಇಲ್ಲ ಅಂದರೆ ವೆಯ್ಟ್ ಮಾಡಿ. ಒನ್ಸ್ ಎಡಿಟಿಂಗ್ ಆಪ್ಷನ್ಸ್ ಬಿಟ್ಟರೆ, ಎಡಿಟ್ ಆದ ನಂತರ ಫೈನಲ್ ಡಾಕ್ಯುಮೆಂಟ್ಸ್, ಎಡಿಟೆಡ್ ಡಾಕ್ಯುಮೆಂಟ್ಸ್ ಏನಿದೆಯೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಟೆಸ್ಟ್ನ ಮಾಡಿಸ್ಬೇಕಾಗತ್ತೆ. ಸೊ ಇದಿಷ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕುರಿತಾದಂತೆ. ಸೊ ಲಾಸ್ಟ್ ಇಯರಲ್ಲಿ ಹೇಗೆ ಬಂದಿತ್ತು ಅನ್ನೋದನ್ನು ಸಹ ಐ ವಿಲ್ ಶೋ ಯುವರ್. ಸೊ ಯು ಕ್ಯಾನ್ ಸಿ ಈ ಥರ ಒಂದು ಮೆಮೋನ ಕಳ್ತಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಮೆಮೋ ಯಾವ ಟೈಮಲ್ಲಿ ಹೋಗಬೇಕು, ಯಾರು ಎಲ್ಲಿಗೆ ಹೋಗಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಆ್ಯಂಡ್ ದೆನ್
DCET 2025 ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಲಿಸ್ಟ್. ಸೊ 2026 ಇದೇ ಥರ ಸೆಂಟರ್ ಲಿಸ್ಟ್ನ ಬಿಡ್ತಾರೆ. ಪ್ಲೇಸ್ ಯಾವುದು? ನೇಮ್ ಆಫ್ ದ ಪಾಲಿಟೆಕ್ನಿಕ್. ಯು ಕ್ಯಾನ್ ಸಿ ಬಳ್ಳಾರಿ, ಬೆಳಗಾವಿ, ಚಿಕ್ಕಮಗಳೂರು, ಬೆಂಗಳೂರು ಅರ್ಬನ್, ಧಾರವಾಡ, ಅಂಡ್ ದೆನ್ ಹಾಸನ್, ಕಲಬುರಗಿ. ಸೊ ಇದೇ ರೀತಿಯಾದಂತಹ ಸೆಂಟರ್ ಲಿಸ್ಟು ಸಹ ಬಿಡ್ತಾರೆ. ಅದನ್ನ ನಿಮಗೆ ಯಾವುದು ನಿಯರ್ ಬೈ ಆಗುತ್ತೋ ಅವಾಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ನೀವು ಮಾಡಿಸ್ಬೋದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತಾದಂತೆ. ಸೊ ಡೋಂಟ್ ವರಿ, ಇದೆಲ್ಲ ಡಾಕ್ಯುಮೆಂಟ್ಸ್ ಒಂದ್ಸಲ ಕರೆಕ್ಟಾಗಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸ್ಪೆಷಲಿ ಯಾರೆಲ್ಲ ಸ್ಪೆಷಲ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿದ್ದೀರೋ ಅವರು, ಅಂದನ್ ಯಾರೆಲ್ಲ ಕನ್ನಡ ಮೀಡಿಯಮ್ಮು ಅಥವಾ ರೂರಲ್ ಕೋಟಾ ಕ್ಲೈಮ್ ಮಾಡಿದ್ದೀರೋ ಅವರು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆಯಾ ಅಂತ ಒಂದು ಫೈಲ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಜೊತೆಗೆ ನಾ ಆಗಲೇ ಹೇಳ್ದಂಗೆ ನಿಮ್ಮದು OMR ಕಾಪಿ, ಕಾರ್ಬನ್ ಕಾಪಿ ಏನಿದೆ ಅದನ್ನು ಮಿಸ್ ಮಾಡ್ಕೊಬೇಡಿ. ಆಸ್ ವೆಲ್ ಆಸ್ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಸಹ ಮಿಸ್ ಮಾಡ್ಕೊಬೇಡಿ ಅಂಟಿಲ್ ಅನ್ಲೆಸ್ ಯು ಜಾಯಿನ್ ಯುವರ್ ಇಂಜಿನಿಯರಿಂಗ್ ಕಾಲೇಜಸ್. ಸೊ ದಿಸ್ ಇಸ್ ಕಂಪ್ಲೀಟ್ ಲಿಸ್ಟ್ ಆಫ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್. ಸೊ ಮತ್ತೇನಾದರೂ ಡೌಟ್ ಇದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಫ್ ಮೋರ್ ಕಮೆಂಟ್ಸ್ ಸ್ಪೆಸಿಫೈ ದ ಸಿಂಗಲ್ ಪ್ರಾಬ್ಲಮ್, ಡೆಫಿನೆಟ್ಲಿ ಅದ್ರ ರಿಗಾರ್ಡಿಂಗ್ ಆಗಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ನಿಮಗೆ ಕೊಡುವಂಥ ಜವಾಬ್ದಾರಿ ನಮ್ಮ ತ್ರಿಬಲ್ ಅಕಾಡೆಮಿದು. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾ ಆಗಲೇ ಹೇಳ್ದಂಗೆ ನಿಮ್ಮ ಸೀಪ್ ಮ್ಯಾಟ್ರಿಕ್ಸ್ ಜೊತೆಗೆ ಕಟ್ ಆಫ್ ಹೇಗೆ ಅನಾಲಿಸಿಸ್ ಮಾಡೋದು, ಜೊತೆಗೆ ಎಜುಕೇಷನ್ ಲೋನ್ ಕುರಿತಾದಂತೆ ಎಷ್ಟೊಂದು ಜನ ಕೇಳ್ತಿದ್ದೀರಾ. ಡೆಫಿನೆಟ್ಲಿ ವಿ ಆರ್ ಆನ್ ಇಟ್. ನಿಮ್ಮ ಎಜುಕೇಷನ್ಸ್ ಲೋನ್ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಸ್, ಯಾವುದೇ ತಲೆನೋವು ಇಲ್ದಲೇ ನಿಮ್ಗೆ ಅರ್ಥ ಆಗೋ ಥರ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ದೆನ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸ್, ಹ್ಯಾಸಲ್ ಫ್ರೀ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.